ನಮಸ್ಕಾರಪ್ಪ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದ್ರಿಪ್ಪ. ನಾನಂತರೂ ಆರಾಮದೀನಿ. ನೀವು ಹೆಂಗದ್ರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಡ ಮಾಡಮ್ ಬ್ಯಾಡ್ರಿ, ವಿಡಿಯೋ ಶುರು ಮಾಡಮ್ ಬರ್ರಿ. ಒಳಗೆಲ್ಲ ನೋಡ್ಕೊಂಬಂದ್ವಿ. ಈಗ ಹೊರಗೆ ಹೋಗೋ ಟೈಮ್ ಅಂತ ಸಾಕಾಯ್ತೆಲ್ಲ ನೋಡಿ, ಅದಕ್ಕೆ ಹೊರಗೆ ಬರಾಕತ್ತೀವಿ. ಇಲ್ಲಿ ಇದು ಒಂದು ಇದ್ದಿದ್ದಿಲ್ಲ, ಅಂಬಾರಿ ಒಂದು, ಅದು ಬೇರೆ ಕಡೆ ಇಟ್ಟಿದ್ರೆ ಅನ್ನಿಸ್ತದ, ಇಲ್ಲಿ ಕಾಣಲಿಲ್ಲ. ಹಿಂಗಾಗಿ ಅಂಬಾರಿ ನೋಡೋಕ್ಕಾಗಲಿಲ್ಲ. ಬರೀ ಅರಮನೆ ಅಷ್ಟೇ ನೋಡ್ಕೊಂಡು ಸಣ್ಣಗೆ ಹೊರಗೆ ಹೊಂಟ್ವಿ. ನಾವಂತರೂ ಟಿಪ್ ಟಾಪ್ ರೆಡಿಯಾಗಿ ಬಂದಿದ್ವಿ. ನಮ್ಮ ಹೋಗೋ ತಕ ಒಳಗೆ ಕುದಿಗೆ ಮಾರು ಒಂಥರ ಆಗಿತ್ತು ಎಲ್ಲ. ನಾವು ಹೇರ್ ಸ್ಟೈಲ್ ಎಲ್ಲ ಕೆಟ್ಟು ಬಿಟ್ಟಿತ್ತು. ಭಾಳ ಮಂದಿ ಇದ್ವಲ್ಲ, ಅಣ್ಣಾರು ಏನೈತಿ ಮುಂದೆ ಹೊಂಟಿದ್ರು, ನಾವು ಹಿಂದೆ ಹೊಂಟಿದ್ವಿ. ಇಲ್ಲ ಆನೆ ಸೊಂಡಿ ಕಾಣ್ತು, ಅದೊಂದು ಸ್ವಲ್ಪ ನೋಡ್ಕೊಂಡು ಎಲ್ಲ ಈಗ ಏನೇನು ಬರುತ್ತದೆ ಎಲ್ಲ ನೋಡ್ಕೊಂಡು ಹೋಗ್ಬೇಕಂತೇಳಿ ಹೊರಗಿಂದದು ನೋಡ್ಕೋತ ಹೊಂಟಿವಿ. ಹೊರಗೆಲ್ಲ ಒಳಗಿಂದು ಮುಗಿದಿತ್ತಲ್ಲ ನೋಡೋದು. ಇನ್ನು ಹೊರಗೆ ಹೋಗೋ ಟೈಮ್ ಆಗುತ್ತೆ ಅಂತೇಳಿ ಊರಿಗೊಂದು ಹೋಗ್ಬೇಕಿತ್ತು. ಹಿಂಗಾಗಿ ಏನೈತಿ, ಅಣ್ಣಾರು ಮುಂದೆ ಹೊಂಟರು, ನಾನು ಅವ್ರ ಹಿಂದೆ ಹೊಂಟೆ. ಇಲ್ಲೆಲ್ಲ ಭಾರಿ ಒಂಥರ ಏನೋ ಮಜಾ ಬಂತು ನೋಡಾಕ. ಮಮ್ಮಿ ನೋಡಿದ್ದಿಲ್ಲಲ್ಲ, ಫಸ್ಟ್ ಟೈಮ್ ನೋಡತ್ತಿದ್ದೆ. ಹಿಂಗಾಗಿ ಎಲ್ಲ ನೋಡ್ಕೊಂಡು ಹೊರಗೆ ಹೋಗೋದಿದ್ದು ಆಯ್ತಲ್ಲ. ನೋಡಿದೆ ಇಲ್ಲಿ ಅಂಬಾರಿ ಒಂದು ಇದ್ದಿದ್ದಿಲ್ಲಲ್ಲ, ಅದೊಂದು ನೋಡೋದಿತ್ತು, ಅದು ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾರ ಮತ್ತೆ ಹೋದಾಗ ನೋಡ್ತೀನಿ. ಅಂಬಾರಿ ಒಂದು ನೋಡೋಕ್ಕಾಗಲಿಲ್ಲ, ಅದು ಎಲ್ಲೇ ಇಟ್ಟಿದ್ರೆ ಅನ್ನಿಸ್ತದ, ಇಲ್ಲಿ ಇರಲಿಲ್ಲ. ಎಲ್ಲ ನೋಡಿದ್ವಿ, ಅಂಬಾರಿ ನೋಡೋಕ್ಕಾಗಲಿಲ್ಲ. ಆದರೆ ಇಲ್ಲಿದು ಮಸ್ತ್ ಒಳಗೆ ಇದ್ದು ಆನೆದು ಇದ್ರದ್ದು ಎಲ್ಲ ಚಿತ್ರ ಮಸ್ತ್ ಬಿಡಿಸಿದ್ರು. ಡಿಸೈನ್ ಅದು ಇತ್ತು ಒಳಗೆ, ಬಂಗಾರದ ಡಿಸೈನ ಮಸ್ತ್ ಒಂಥರ ಇದು ಇದ್ದಂಗಿತ್ತು. ನೋಡ್ಕೊಂಡು ನೀವು ನೋಡಿದ್ರಲ್ಲ, ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಿಂಗೆ ಹೊಸ ವಿಡಿಯೋ ಬಿಡ್ತಿರ್ತೀನಿ. ಹಂಗೆ ಏನೈತಿ, ಅಣ್ಣಾರು ಮುಂದೆ ಹೊಂಟ್ರು, ಅವ್ರ ಹಿಂದೆ ಹೊಂಟಿವಿ. ಗದ್ಲೊಂದು ಭಾಳ ಇತ್ತು, ಫುಲ್ ಗಾಳಿ ಇರಲಿಲ್ಲ, ಕುದಿ ಆಗಾಕತ್ಬಿಟ್ಟಿತ್ತು ಒಳಗೆ. ಅದೇ ಕುದಿಯಾಗನೇ ಹೊಂಟಿವಿ. ನನಗಂತರೂ ಯಾವಾಗ ಹೊರಗೆ ಹೋತ್ನೆ ಅನ್ನಂಗಾಗಿತ್ತು, ಆ ನಮ್ಗೆ ಕುದಿ ಆಗಾಕತ್ತಿತ್ತು. ಇಲ್ಲಿ ಫುಲ್ ರಶ್ ಒಂದಿತ್ತಲ್ಲ, ಹಿಂಗಾಗಿ ಏನೈತಿ ಒಟ್ಟ ಆ ಕಡೆಯಿಂದ ಗಾಳಿನೇ ಬರಾತಿದ್ದಿಲ್ಲ. ಮ್ಯಾಗ ತೆಳಗೆ ಎಲ್ಲ ಮಂದಿ ಭಾಳ ಇದ್ರಲ್ಲ, ಹಿಂಗಾಗಿ ಏನೈತಿ ಫುಲ್ಲು ಕುದಿ ಆಗಾಕತ್ತಿತ್ತು. ಅದೇ ಕುದಿಯಾಗನೇ ಹೊಂಟಪ್ಪ ನಾವು. ಮುಂದೆ ಹೋಗೋಷ್ಟಲೇ ಭಾಳ ಮಂದಿ ನಿಂತಿದ್ರು. ನಾವು ನೋಡಿದ್ವಿ ಕನ್ನಡ ಇತ್ತಲ್ಲ, ಹಿಂಗಾಗಿ ಫೋಟೋ ತೊಗೊಳಕ್ಕೆ ನಿಂತಾರಂತೇಳಿ ನಾವು ಎಲ್ಲರೂ ತೊಗೊಳಂಬರಪ್ಪ, ವಿಡಿಯೋ ಮಾಡತ್ತೀವಿ, ವಿಡಿಯೋದಾಗ ಬರಂಬರಿ ಅಂತಾನೆ ನಮ್ಮ ಹುಡುಗ ಚಸ್ಮಾ ಹಾಕೊಂಡು ಮುಂದೆ ಬಂದ. ಶಾರುಖ್ ಖಾನ್ ಗತೆ ಫೋಸ್ ಕೊಡೋಣ. ಅಣ್ಣಾರು ಹಿಂದೆ ನೋಡ್ಕೊಂಡು ಏನೈತಿ ಹಂಗೆ ಮ್ಯಾಗ ಹೊಂಟಿವಿ. ಹೊರಗೊಂದು ಹೋಗೋದಿತ್ತು, ಹಿಂಗೆ ಟೈಮ್ ಭಾಳ ಆಗಿತ್ತಲ್ಲ, ಹೋಟ್ಲೆ ಕತ್ಲಾಗತ್ತೆ ಅಂತೇಳಿ ಬಂದೀವಿ. ನಾನು ಬಸವಣ್ಣ ಕೂಡಿ ಹಿಂಗೆ ಇದು ಮಾಡತ್ತೀವಿ. ಅವನು ವಿಡಿಯೋ ಮಾಡತ್ತ, ನಾನು ವಿಡಿಯೋ ಮಾಡತ್ತಿದ್ದೆ. ಹಿಂಗೆ ಇದು ಮಾಡ್ಕೊಂಡು ಹೊಂಟಿವಿ. ಮುಂದೆ ಏನೈತಿ, ಅಣ್ಣಾರು ಹೊಂಟಿದ್ರಿ ಇಬ್ಬರು, ಬಸವಣ್ಣನ ಹಿಂದೆ ಹೊಂಟಿದ್ವಿ. ಏನೈತಿ ಅವ್ರು ಮುಂದೆ ಹೋಗ್ತಾರ, ನೀವು ಹಿಂದೆ ಬರ್ರಿ ವಿಡಿಯೋ ಮಾಡ್ಕೊತಂದ್ರೆ ಸರಿಪಾ ಅಂತೇಳಿ ನಾವು ಆ ಕಡೆ ಈ ಕಡೆ ತೋರಿಸ್ಕೊತ ನಾವು ಬರತ್ತಿದ್ದೆ. ಅದು ಡಿಸೈನ್ ಅಂದ್ರೆ ಹೊಳ್ಳಿ ನಟ್ ನೋಡು ಬಂದು ನಿಂತೀವಿ. ಡಿಸೈನ್ ಅಂದ್ರೆ ಅನ್ನ ಮತ್ತು ಡಿಸೈನ್ ಇತ್ತಪ್ಪ. ಏನು ಡಿಸೈನ್ ಬಗ್ಗೆ ಹೇಳಂಗೆ ಇಲ್ಲ, ಹೊಸದು ಇನ್ನೂ ಈಗ ಮಾಡ್ಯಾರ ಏನು ಅನ್ಬೇಕು. ಆ ಥರ ಇದು ಅರಮನೆನೇ ಇನ್ನೂ ಈಗ ಕಟ್ಟ್ಯಾರ ಏನು ಅನ್ಬೇಕು, ಆ ಥರ ಹೊಸದು ಅಷ್ಟು ಸ್ವಚ್ಛ ಇಟ್ಟಿದ್ರು. ಮಂದಿಗೂ ಮತ್ತು ನೋಡೋಕೆ ಭಾಳ ಮಂದಿ ಬರ್ತಾರಲ್ಲ, ಹಿಂಗಾಗಿ ಮಸ್ತ್ ಇಟ್ಟಿದ್ರು ಅವರು. ಆ ಥರ ಏನೈತಿ, ಇಲ್ಲಿರೋರಿಗೆಲ್ಲ ಕ್ರೆಡಿಟ್ ಕೊಡ್ಬೇಕು ನಾವು, ಈ ಥರ ಸ್ವಚ್ಛ ಇಟ್ಟಾರಂಥೇಳಿ. ಏನೈತಿ ಹೊರಗೆ ಬಂದೀವಿ. ಹೊರಗೆ ಬಂದು ನೋಡ್ತೀವಿ, ಅಲ್ಲಿ ಒಳಗೆ ಹೋಗಂಗೆ ಇದ್ದಿದ್ದಿಲ್ಲ ಇಲ್ಲಿ. ಆದರೆ ಹೊರಗೆ ಇಲ್ಲೇ ಸರ್ಪ್ಲೆ ಹಾಕಿದ್ರು, ಇದೇ ಸರ್ಪ್ಲೆ ನಿಂತು ನೋಡಿದ್ವಿ. ಅದೆಲ್ಲ ಮಸ್ತ್ ಭಾರಿ ಕಾಣತಿತ್ತು. ಏನೈತಿ ಇಲ್ಲಿ ಫೋಟೋ ತೊಗೊಂಡ್ರೆ ಆಯ್ತು ಅಂತೇಳಿ ನೋಡಿದ್ರು, ಫೋಟೋ ತೊಗೊಳಕತ್ತಿದ್ವಿ. ಆ ಕಡೆ ಹೊರಗಿಂದ ನೋಡಿದ್ವಿ, ಹೊರಗಿಂದ ಭಾರಿ ಕ್ಲಿಯರ್ ಕಾಣತಿತ್ತು. ಇಲ್ಲಿ ಮ್ಯಾಗ ಲಾಸ್ಟ್ ನಿಂತು ಹೊರಗಿಂದ ನೋಡಿ ಏನೈತಿ, ಇದು ಎಲ್ಲ ಕವರ್ ಮಾಡ್ಕೊಂಡು ಹೊರಗಿನ ನೋಡ್ಬೇಕಂತಿತ್ತು. ಅದು ಡಿಸೈನ್ ಅದು ಏನು ಇಲ್ಲಿ ಏನು ಮೀಟಿಂಗ್ ಅದು ಮಾಡ್ತಿದ್ದೀನಿ ಅನಿಸ್ತದ, ಹಿಂಗಾಗಿ ಅಲ್ಲಿ ಮಸ್ತ್ ಡಿಸೈನ್ ಮಾಡಿಸಿನೈತಿ. ಹಂಗೆ ಮುಂದೆ ಹೋಗಿ ಹೊರಗಿನ ತೋರಿಸ್ತೀನಿ ಬರ್ರಿ. ಏನೈತಿ ಹೊಂಟಿ ಮುಂದೆ ಅಲ್ಲೆಲ್ಲ ಹೊರಗಿನ ಪ್ಲೇಸ್ ಮಸ್ತ್ ಕಾಣಕತ್ತಿತ್ತು. ಏನೈತಿ ಅದು ಗಿಚ್ಚು ಒಂಥರ ಭಾರಿ, ಇಲ್ಲಿಂದ ಭಾರಿ ಮಸ್ತ್ ಕಾಣತಿತ್ತು. ಐತಿ ಮುಂದೆ ಹೋಗಿ ಬರ್ರಿ ಅಂತೇಳಿ ಇಲ್ಲಿ ಸರ್ಪಳಿ ಹಾಕಿದ್ರು. ಮುಂದೆ ಒಳಗೆ ಹೋಗ್ಲಾರ್ದಂಗೆ ಏನು ನೋಡಿದ್ರು ಇಲ್ಲೇ ದೂರ ನಿಂತು ನೋಡಬೇಕು. ಮತ್ತು ನಮ್ಮ ಹುಡುಗರು ಕುಂದ್ರಲ್ಲ, ಅಲ್ಲಿ ಹೋಗಿ ಕುಣಿದಾಡ್ತಾರೆ, ಆ ಕಡೆ ಮುಡ್ತಾರೆ, ತಿರುಗಾಡ್ತಾರೆ, ದಾಂಡ್ಲಿ ಮಾಡ್ತಾರೆ ಅಂಥೇಳಿ ಇಲ್ಲೇ ಸರ್ಪಳಿ ಹಾಕಿಬಿಟ್ಟಿದ್ರು ಅದಕ್ಕೆ. ಹಿಂಗಾಗಿ ಏನೈತಿ ದೂರಿಂದನೇ ನೋಡೋದು ಬಂದಿತ್ತು. ಈ ಕಡೆನೂ ಒಂದು ಕನ್ನಡಿ ಇತ್ತು, ಆ ಕನ್ನಡಿನೂ ನೋಡ್ಕೊಳಕ್ಕೆ ಹೋಗ್ಬೇಕಂತೇಳಿ ಆ ಕನ್ನಡಿ ಬಳಿ ಮುಂದೆ ಹೊಂಟಿವಿ. ಬಸವಣ್ಣ ಕರ್ಕೊಂಡು ಏನೈತಿ ಹೊಂಟಿವಿ ಮುಂದೆ. ಆ ಕನ್ನಡಿ ನೋಡಿದೆ, ಅದು ದೂರ ಆಯಿತು. ಏನೈತಿ ಅಲ್ಲಿ ಕಾಣಲ್ ಬಿಡು ಅಂತೇಳಿ ಒಳ್ಳೆ ಈ ಕಡೆ ಸ್ಟೇಟ್ ಹೊಂಟೆ. ಅಲ್ಲಿ ತೆಳಗಿಂದ ನೋಡಂಬರ್ರಿ ಅಂತೇಳಿ ತೆಳಗಿಂದ ತೋರ್ಸಂಬಂದ ಬಸವಣ್ಣ. ಸರಿಪ ನಡಿ ಅಂತೇಳಿ ನಾನು ಬಸವಣ್ಣ ಇಬ್ಬರು ತಿರುಗಾಡತ್ತಿದ್ವಿ. ಅಣ್ಣಾರು 3 ಮಂದಿ ಆ ಕಡೆ ತಿರುಗಾಡತ್ತಿದ್ರು, ನಾ ಇಬ್ಬರು ಈ ಕಡೆ ತಿರುಗಾಡತ್ತಿದ್ವಿ. ನೋಡ್ರಪ್ಪ ಅಣ್ಣಾರು ಬಂದು ನಿಂತು ಬಿಟ್ಟಾರ ಇಲ್ಲಿ. ಅಣ್ಣ ಏನೈತಿ ಸುಸ್ತಾಗಿ ನಿಂತು ಬಿಟ್ಟಾರ ಅಣ್ಣ. ಮತ್ತು ನಾವು ತಿರುಗಾಡಿದ್ವಿ ಇಲ್ಲಿ.
ಹಿಂಗಾಗಿ ಏನೈತಿ ನೋಡ್ರಿ, ಡಿಸೈನ್ ಮಾತ್ರ ಸಖತ್ ಡಿಸೈನ್ ಐತಿ, ಏನು ಹೇಳಂಗಿಲ್ಲ ಡಿಸೈನ್ ಬಗ್ಗೆ. ಆ ಥರ ಹೊರಗಿಂದ ನೋಡ್ರಿ, ಇದು ಮಸ್ತ್ ಗೇಟ್ ಅದು ಹೊರಗಿಂದ ಇಲ್ಲಿಂದ ಮಸ್ತ್ ಕಾಣತ್ತಿತ್ತು. ಅದ್ರ ನಮಗೂ ಸ್ವಲ್ಪ ತೋರಿಸ್ಕೋಬೇಕಂತೇಳಿ ನೋಡಿದ್ವಿ, ಭಾರಿ ಕಾಣತ್ತಿತ್ತು. ಏನೈತಿ ಈಗ ನಾವು 5 ಮಂದಿ ಬಂದಿದ್ವಿ ನೋಡಪ್ಪ, ನಾವು 5 ಮಂದಿ ಐತಿ. ಅವರು ಏನೈತಿ ಸಂಸಾರ ಬಗ್ಗೆ ಅವಾಗ ಮಾತಾಡ್ಕೊತ ನಿಂತರು. ನಾವು ನೋಡ್ಕೊಂಡು ಹೊರಗೆ ಹೋಗ್ಬೇಕಂತೇಳಿ ಹೊರಗೆ ಬಂದ್ವಿ ಗೇಟ್ ಹೊರಗೆ. ಇಲ್ಲೆಲ್ಲ ಆನೆ ತಲೆ ಮ್ಯಾಗ ಹಾಕ್ತಿದ್ರಲ್ಲ ಅವೆಲ್ಲ ಬಂಗಾರದಂತ, ಇಲ್ಲಿ ಇಟ್ಟಿದ್ರು ಅವೆಲ್ಲ ತೆಗೆದು ನೋಡಿದ್ವಿ. ಏನು ಇದೇನು ಕೊಲ್ಲ ಇದ್ರು ಹೊಸರು ಒಂದೊಂದು ಹಿಡ್ಕೊಂಡು ಹೋಗ್ತಿದ್ವಿ ಅಂತ. ಅದಕ್ಕೆ ಏನೈತಿ ಇಲ್ಲಿ ಪೊಲೀಸರ ಕುಂತಿದ್ರಲ್ಲ, ಹಿಂಗಾಗಿ ಅವು ಮುಟ್ಟಾಕು ನಿಂತಿದ್ದಿಲ್ಲ, ಭಾಳ ದೂರ ಇದ್ವಲ್ಲ. ಹಿಂಗಾಗಿ ಏನೈತಿ ಅಲ್ಲಿ ಒಳಗೆ ಮುಟ್ಟಾಕು ಕೊಡಲ್ಲ, ದೂರ ಸರಪಳಿ ಹಾಕಿದ್ರು. ಇಲ್ಲೆಲ್ಲ ಬುಕ್ಕ ಸಿಗ್ತಾವಂದ್ರು. ಇದೇನೈತಿ ಈ ಕಡೆ ಹೊರಗಿನ ಜಾಗ, ಹೊರಗೆ ಹೋಗ್ಬೇಕಂತೇಳಿ ಇದು ಅರಮನೆ ಭದ್ರತಾ ಪಡೆ ಅಂತ ಇಲ್ಲೇನೋ ಇತ್ತು, ಇದು ಗೊತ್ತಾಗಲಿಲ್ಲ. ಹಿಂಗೈತಿ ನಮಗೆ ಹೊರಗೆ ಹೋಗೋದು ಒಂದಿತ್ತಲ್ಲ, ಹಿಂಗಾಗಿ ಏನೈತಿ ಬಂದ್ವಿ ಪಟ ಹೊರಗೆ. ಫುಲ್ ಹೊರಗೆ ಹೋಗ್ಬೇಕಂತೇಳಿ ಬಂದ್ವಿ. ಪೊಲೀಸರು ಸರ್ ನಿಂತಿದ್ರಿ ಇಲ್ಲಿ, ಅವ್ರಿಗೆ ಸೈಡಾಗಿ ಬಂದ್ವಿ. ಏನೈತಿ ಇಲ್ಲಿ ಹೊರಗಿಂದನೂ ಏನೈತಿ ಇಷ್ಟು ಮಸ್ತ್ ಕಾಣತ್ತಿದ್ದು. ಹೊರಗಿನ ಪೇಂಟ್ ಗಿಂಟ್ ಚಲೋ ಮಾಡಿಸಿದ್ರು. ನಾವಂತೂ ಇಷ್ಟು ರೆಡಿಯಾಗಿ ಬಂದಿದ್ವಿ. ನಮಗೆ ನೋಡಪ್ಪ ಅಣ್ಣ ಧೈರ್ಯನ ಮುಂದೆ ಹೋದರು, ನಾನೊಬ್ಬ ಹಿಂದೆ ಉಳಿದಿದ್ದೆ. ಹಿಂಗಾಗಿ ಏನೈತಿ ನಾನು ಹೊಂಟೆ ಪಟ ಏನೈತಿ ಹೊರಗೆ ಬಂದ್ವಿ. ಫುಲ್ ಹೊರಗೆ ಬಂದೇಂತಿ ಕಾರ್ ಪಾರ್ಕಿಂಗ್ ಬಳಿ ಹೋಗ್ಬೇಕಲ್ಲ, ಹಿಂಗಾಗಿ ಏನೈತಿ ಪಟ ಹೊಂಟಿವಿ. ಅಣ್ಣಾರೇನು ಕಾಣಲಿಲ್ಲ, ಅಣ್ಣಾರೀಗ ಅಲ್ಲಿ ಮುಂದದ ನೋಡು. ಹಿಂದಂತರೂ ಯಾರೂ ಇದ್ದಿದ್ದಿಲ್ಲ, ನಾನೊಬ್ಬನ ಹಿಂದಿದ್ದೆ. ಇಲ್ಲೊಂದಿತ್ತು ದೇವಸ್ಥಾನ ಏನೋ ಇತ್ತು, ನಾವು ಹೋಗಲಿಲ್ಲ ಅಲ್ಲಿ. ಈಗ ಮೊದಲೇ ಟೈಮ್ ಆಗಿತ್ತಲ್ಲ, ಲೇಟ್ ಆಗುತ್ತೆ ಅಂತ ಹೇಳೈತಿ ಮುಂದೆ ಹೊಂಟಿವಿ. ಕಾರ್ ಪಾರ್ಕಿಂಗ್ ಬಳಿ ಹೋಗು, ಕಾರ್ ತೊರೆದು ಒಂದಿತ್ತಿನ ಕಾರ್ ತೊಗೊಂಡು ಆ ಕಡೆ ಹೋಗೋದಿತ್ತು. ಈ ಕಡೆ ಹಿಂಗೆ ನೋಡ್ಕೊತ ಹೋದ್ವಿ. ಮಸ್ತ್ ಡಿಸೈನ್ ಅದು ಕಾಣತ್ತಿತ್ತು. ಅರಮನೆ ಸೂಪರ್ ಇತ್ತು, ಏನು ಹೇಳೋಕೆ ಇರಲಿಲ್ಲ. ಇಲ್ಲಿ 2 ದಾರಿ ಐತಿ, ನಾ ಈ ಕಡೆ ಹೋಗಮೇನು ಈ ಕಡೆ ಹೋಗಮಂದೆ. ಅಣ್ಣಾರೇನೈತಿ ಹೊಳ್ಳಿ ಆಗ್ತಿರ ಹೊತ್ತಿ ಮರ ಹೊರಗೋಮಂತ ಅಣ್ಣಾರನ. ಏನೈತಿ ಈ ಕಡೆ ಹೊಂಟಿವಿ. ಅವ್ರು 3 ಮಂದಿ ಮುಂದೆ, ಬಸವಣ್ಣ ನಾವು ಹಿಂದೆ. ಬಸವಣ್ಣನ ಏನೈತಿ ಮಸ್ತ್ ಮಾತಾಡ್ಕೊತ ನಾವು ಹೊಂಟಿವಿ. ನಾನಂದೆ ಬಸವಣ್ಣ ಒಂದೆರಡು ಮಾತಾಡೋಣ, ನೀನು ಸ್ವಲ್ಪ ಹೇಳು ನೋಡಮ್, ನೀ ಮಾತಾಡಿ ಹಂಗೆ ಮಾತಾಡ್ತಾನೆ. ನಾನು ಏನೈತಿ ಪಟ ಹೊಡಿಯೋಗಿ ಚಸ್ಮಾ ತರ್ತಾನೆ ತಡಿ ಅಂತೇಳಿ ಪಟ ಹೊಡಿಯೋಗಿ ಚಸ್ಮಾ ಇಸ್ಕೊಂಬರ್ತಾನೆ. ಇಸ್ಕೊಂಬಂದೇನೈತಿ ಅವನು ಮಾತಾಡೋಕೆ ಚಾಲೂ ಮಾಡ್ತಾನೆ. ಅವ ಮಾತಾಡಿದ್ದು ನಿಮಗೆ ತೋರಿಸ್ತೀನಿ, ಬರ್ರಿ ಏನು ಮಾತಾಡೋಣ ಕೇಳ್ರಿ, ನೀವು ಕೇಳಿ ನೋಡ್ರಿ. ಹಾಯ್ ಗಾಯ್ಸ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಮೊಂದಿಗೆ ಅನುಕೂಲಕ್ಕೆ ಮೈಸೂರಿಗೆ ಬಂದಿದ್ದೇವೆ ನಾವು, ನಮ್ಮ ಫ್ರೆಂಡ್ಸ್. ಈಗ ನೋಡಿ ಹಂಗೆ ತೋರ್ಸ. ಹಾಂ, ನೀ ತೋರಿಸ್ಬೇಕು, ಹೇ ಅನ್ಬಾರ್ದು, ನೀ ತೋರಿಸ್ಬೇಕು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಘುವೀರ್ ದೇಸಾಯಿ ಅಲ್ಲ, ನಾನು ನಿಮ್ಮ ತಾನಾಜಿ ಮಾತಾಡ್ತೀನಿ. ಮತ್ತೆ ಬಿಸಿಲಲ್ಲಿ ಮುಕ್ಕುಳಿ ಹರಿದ್ಬಿಟ್ಟದ್ರಿ ಅಪ್ಪ. ಇದು ಮೈಸೂರು ಮಲ್ಲೊಂದೊಂದೆರಡು ಮಾತು. ಮೈಸೂರು ಯುದ್ಧಕ್ಕೆ ಮುಗಿಸ್ಕೊಂಡು ಏನೈತಿ ಅಣ್ಣಾರು ಚಲೋ ಮಾತಾಡಿದ್ರೆ. ಹಿಂಗಾಗಿ ಏನೈತಿ ಹೊರಗೆ ಬಂದು ಐಸ್ ಕ್ರೀಮ್ ತಿನ್ನಮ್ ಅಂತೇಳಿ ಬಂದ್ವಿ. ತಣ್ಣಂದು ಏನಾರ ತಿನ್ನಮ್ ಅಂತೇಳಿ, ಬಿಸಿಲು ಭಾಳ ಇತ್ತಲ್ಲ, ಹಿಂಗಾಗಿ ತಣ್ಣನ್ ತಿಂದೊಂಬರ್ರಿ ಅಂತೇಳಿ ಐಸ್ ಕ್ರೀಮ್ ಅಂಗಡಿಗೆ ಬಂದಿವಿ. ಇಲ್ಲಂತೂ ರಶ್ ಇತ್ತು. ಅಕ್ಕಾಗ ಇದು ಮಾಡಾಕತ್ತಿದ್ವಿ, ಐಸ್ ಕ್ರೀಮ್ ತೊಗೊತೀವಿ ಅಕ್ಕನ ಬಲ್ಲಿ. ತೊಗೊಂಡು ನಮ್ಮ ಹುಡುಗರಿಗೆ ಏನೈತಿ ಚಾಯ್ಸ್ ಮಾಡ್ರಪ್ಪ ಪಟ ಯಾವ್ದಾರ ಒಂದು ತೊಗೊಂಡು ಹೋಮು ಅಂತೇಳಿ ನಿಂತೀವಿ. ಐಸ್ ಕ್ರೀಮ್ ತೋರಿಸ್ದೆ ಐಸ್ ಕ್ರೀಮ್ ಯಾವ್ದು ಬೇಕನ್ನ. ನಮ್ಮ ಅಣ್ಣ ಏನಂದ, ಚಲೋದು ಕ್ವಾಲಿಟಿಂದು ಕೊಡ್ರಿ ಅಂದ. ಇದ್ರಾಗೂ ಕ್ವಾಲಿಟಿ ನೋಡತ್ತಾನ ಅಣ್ಣ. ಏನು ಮಾಡ್ತೀವಿ, ಐಸ್ ಕ್ರೀಮ್ ತೊಗೋತೀವಿ. ಹೊಸೂರು ಐಸ್ ಕ್ರೀಮ್ ತೊಗೊಂಡೋಗಿ ನಿಂದಿರ್ತೀವಿ ಇಲ್ಲಿ. ಇದು ನೋಡ್ರಪ್ಪ, ಇಲ್ಲಿ ಒಳಗೈತೆ ಐಸ್ ಕ್ರೀಮ್ ಅಂಗಡಿ ಮೈಸೂರು ಅರಮನೆದಾಗ. ನೀವು ಬಂದು ಇಲ್ಲಿ ತಿಂದಿದ್ದೀರ ಅಂದ್ರೆ ಕಮೆಂಟ್ ಮಾಡಿರಿ. ಐಸ್ ಕ್ರೀಮ್ ತೊಗೊಂಡು ಬಂದೀವಿ. ಅಣ್ಣ ಜ್ಯೂಸ್ ತೊಗೊಂಡ, ನಾವು ಐಸ್ ಕ್ರೀಮ್ ತೊಗೊಂಡಿವಿ. ಅಣ್ಣಾರು ಏನೈತಿ ತೋರಪ್ಪ ತೋರಿಸ್ರಿ ಅಣ್ಣ. ಅಣ್ಣಾರು ಏನೈತಿ ನಮ್ಮ ತಾನಾಜಿ ಅಣ್ಣ, ಅದಕ್ಕೆ ಸೀದಾ ಜ್ಯೂಸ್ ಕುಡ್ಸಾಕ ಬರ್ತಾನೆ, ನೀವು ಕುಡೀರಿ ಜ್ಯೂಸ. ಏನೈತಿ ಅದು ಇಷ್ಟು ಮುಗಿದಿಂದ ಹೊರಗೆ ಬರ್ತೀವಿ ಸೀದಾ. ಫುಲ್ ಹೊರಗಿದ್ವಲ್ಲ, ಈ ಕಾರ್ ಪಾರ್ಕಿಂಗ್ ಬಳಿ ಹೋಗೋದಿರ್ತದ. ಅಣ್ಣ ಏನೈತಿ ಟೇಸ್ಟ್ ಮಸ್ತ್ ಇದೆ ಅಂತ ಹೇಳಿದ. ಮಸ್ತ್ ಐತೆ ನಾನು ಬಂದ್ವಿ ಹೊರಗೆ, ಸೀದಾ ಎಕ್ಸಿಟ್ ಆಗಲ್ಲಿ ಬಂದ್ವಿ. ಈಗ ಹೊರಗೆ ಎಕ್ಸಿಟ್ ಆಗೋದಲ್ಲ, ಲೇಟ್ ಆಗುತ್ತೆ ಅಂತೇಳಿ ಪಟ ಹೊರಗೆ ಹೊಂಟಿವಿ. ಹೊರಗೆ ಏನೈತಿ ಇದು ಪಾರ್ಕ್ ಮಾಡಿದ್ವಲ್ಲ, ಇನ್ನು ಅಲ್ಲಿ ಎಷ್ಟು ಕಾರ್ ನಿಂತಿರ್ತಾವೆ. ಕಾರ್ ತೆಗ್ಯಾಕೆ ಇನ್ನೂ ಒಂದು ಅರ್ಧ ತಾಸು ಹತ್ತಿರ್ಬೋದು ಅಂತೇಳಿ ಜಲ್ದಿ ಹೋದ್ವಿ. ಅಲ್ಲಿ ಕಾರ್ ಒಂದು ಇದು ನಿಂದಿರ್ಸಿದ್ವಲ್ಲ, ಫಸ್ಟಿಗೆ ನಮ್ದು ಕಾರ್ ಇತ್ತು. ಹಿಂಗಾಗಿ ಅದ್ರ ಹಿಂದೆ ಭಾಳ ಕಾರ್ ಹತ್ತಿರ್ತಾವ, ತೆಗಿಬೇಕು, ಲೇಟ್ ಆಗುತ್ತೆ ಅಂಥೇಳಿ ಏನೈತಿ ಬಂದ್ವಪ್ಪ. ಅಣ್ಣಾರಿ ಇಲ್ಲಿ ಬೊಂಬೈ ಮಠ ತಿಂದಿದ್ರೆ ನೆನಪೈತೇನೆ. ಅದಾಯ್ತು, ಹೊರಗೆ ಬಂದ್ವಿ. ಅಲ್ಲಿಂದ ಹೊರಗೆ ಬಂದೇನೈತಿ, ನಾನು ಬ್ರೋ ಬಂದ್ವಿ. ಬ್ರೋ ಏನೈತಿ ಕಾರ್ ತೆಗ್ಯಾಕೆ ನಿಂತ. ಅವ್ರ ಅಣ್ಣಾರು ಏನೈತಿ ಸೌಕಾಸ್ ಹಿಂದೆ ಬರತ್ತಿದ್ರು. ನಾವು ಇಬ್ಬರು ಮುಂದೆ ಅಂದ್ರೆ ಕಾರ್ ಜಲ್ದಿ ತೆಗಿಬೇಕು, ಅವ್ರು ಬರೋಷ್ಟಲೇ ತೆಗಿಬೇಕಂತಂದಿದ್ರು. ಹಿಂಗೈತಿ ನಾವು ಇಬ್ಬರೇ ಬಂದ್ವಿ ಕಾರ್ ಬಲ್ಲಿ. ಮುಂದೆ ಯಾವ ಗಾಡಿ ನಿಂತಿದ್ದಿಲ್ಲ, ಚಲೋ ಆಯಿತು. ಹಿಂಗಾಗಿ ಏನೈತಿ ಬ್ರೋ ಕಾರ್ ತೆಗ್ದ. ಕಾರ್ ಬಿಸಿ ಸೀದಾ ಬಂದ್ವಿ.
ಹೊಂಟಿವಿ ಊರ ಕಡೆ. ಏನೈತಿ ಟೈಮ್ 4:45 ಗಂಟೆ ಆಗಿತ್ತು. ಹಿಂಗಾಗೈತಿ ನಿದ್ದೆ ಒಂದು ಹತ್ತಿತ್ತು, ಶಿಸ್ತು ಕಣ್ಣೊಂದು ಹುರಿಯಾಗ್ತಿದ್ದು ಬಿಸಿಲಿಗೆ, ಅದ್ರಾಗ ಕುದಿ. ಹಿಂಗಾಗೇನೈತಿ ಫುಲ್ ಮನುಷ್ಯ ಒಂಥರ ಸುಸ್ತಾಗಿಬಿಟ್ಟಿದ್ದ. ಹಿಂಗಾಗೈತಿ ಹೊಂಟಿವಿ. ಲೇಟ್ ಆಗೇ ಬಿಡುತ್ತಪ್ಪ, ಇಲ್ಲೇ 4:45 ಗಂಟೆ ಆಗಿತ್ತು. ಹಿಂಗಾಗೈತಿ ಮನೆ ಮುಟ್ಟತ್ಲೆ ಲೇಟ್ ಆಗುತ್ತೆ ಅಂದಿವಿ. ಅದು ಏನೈತಿ ಟೈಮ್ ಭಾಳ ಆಗಿಬಿಡ್ತು, 5:30 6 ಆಗಕ್ಕೆ ಬಂದುಬಿಡ್ತು. ಇಲ್ಲೇ ಮತ್ತು ಒಂದು ತಾಸಿನ ಜರ್ನಿ ಇತ್ತಲ್ಲ, ಹಿಂಗಾಗೇನೈತಿ ಲೇಟ್ ಆಗುತ್ತೆ ಅಂತ ಅದು ಕತ್ಲು ಆಗೇ ಬಿಡ್ತು. ಹಿಂಗಾಗೈತಿ ಸರಿ ಬಿಡಪ್ಪ ಅಂತೇಳಿ ಬಂದೆಪ್ಪ ಕತ್ಲದಾಗ. ಅದ್ರಾಗ ಒಂದೊಂದು ಥಂಡಿ, ಒಂದು ನಮ್ಮತ್ತ ಥಂಡಿ ಇತ್ತು. ಆ ಥಂಡ್ಯಾಗ ಒಂದು ನಿಂದ್ರಾಕೊಂದು ಆತಿದ್ದಿಲ್ಲ, ಸ್ವೆಟ್ರ್ ಏನೂ ತಂದಿದ್ದಿಲ್ಲ. ಹಿಂಗಾಗೇನೈತಿ ಜಲ್ದಿ ಹೋಗ್ಬೇಕಂದ್ರೆ 7:30 8 ಗಂಟೆ ಆಯಿತು. ಏನೈತಿ ಸದ್ದು ಹೋಗಿ ಮನೆ ಯಾವಾಗ ಹೋಗ್ಬೇಕು, ಅದ್ರಾಗ ಇಲ್ಲಿ ಟ್ರಾಫಿಕ್ ಭಾಳ ಬೆಂಗಳೂರದಾಗ. ಹಿಂಗಾಗೇನೈತಿ ವಜ್ಜೆ ಆಗ್ಬಿಡ್ತು ನಮ್ಗೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ, ಒಂದು ಕಾಮೆಂಟ, ಹಂಗೆ ಶೇರ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಹಂಗೆ ನನ್ನ ವಿಡಿಯೋ ನೋಡ್ತಿರ್ರಿ. ಇದಕ್ಕಿಂತ ಒಳ್ಳೆ ವಿಡಿಯೋ ತರ್ತೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.